ವಿದ್ಯಾರ್ಥಿಗಳೇ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಗಣಿತಗಳನ್ನು ತಿಳ್ಕೊಂಡು ಮಾಡ್ರಿ, ಟೈಮ್ ಕೊಟ್ಟದ. ಹಾಗಾದರೆ ಎಲ್ಲ ಸಾಧಲಾಕಾಯ್ತು. ಈಗ ನೀವು ಮುಂದಿನ ಗಣಿತಗಳನ್ನು ಸರಿಯಾಗಿ ತಿಳ್ಕೊಂಡು ಮಾಡಬೇಕು. ತಿಳಿಸ್ತೇನೆ ನಾನು ನಿಮಗೆ. ಬಾಧ್ಯತೆ ನಿಯಮಗಳನ್ನು ಸರಿಯಾಗಿ ಅಭ್ಯಾಸ ಮಾಡಿದ್ದೀರಿ ಅಂದ್ರೆ ಇದು ಬಂದುಬಿಡ್ತದೆ. ಇದನ್ನು ಹೆಂಗೆ ಕಂಡು ಹಿಡಿಬೇಕು ಅನ್ನೋದು ನಾ ಹೇಳ್ತಾನು. ಎಲ್ಲರೂ ಉತ್ತರ ಹಾಕೋದಾತಂದ್ರೆ ನೀವು ಬೋರ್ಡ್ ಕಡೆ ನೋಡ್ರಿ, ಎಲ್ಲರೂ ನೋಡ್ರಿ. ಕೊಟ್ಟ ಸಂಖ್ಯೆಗಳನ್ನು ಮೊದಲು ಬರ್ಕೋರಿ. 1 4 3 8 3 8 6 5. ಯಾವ ಅಂಕಿನಿಂದ ಭಾಗ ಹೋಗ್ತಾವ ಅದನ್ನು ಬರೆದು ಬಿಡ್ರಿ. ಇದಂತೂ ನಮ್ಮ ಪದ್ಧತಿ ಪ್ರಕಾರ ಅವಿಭಾಜ್ಯ ಅಂಕೆಗಳು 2ರಿಂದ ಚಾಲು. 2ರಿಂದ ಭಾಗ ಹೋಗ್ತದನ್ನು ನೋಡ್ರಿ, 3ರಿಂದ ಹೋಗ್ತದನ್ನು ನೋಡ್ರಿ, 5ರಿಂದ ಹೋಗ್ತದನ್ನು ನೋಡ್ರಿ, 7ರಿಂದ ಹೋಗ್ತದನ್ನು ನೋಡ್ರಿ, 11ರಿಂದ ಹೋಗ್ತದನ್ನು ನೋಡ್ರಿ. ನೋಡುವುದೇ ಇದು ಬಾಧ್ಯತೆ ನಿಯಮ, ಹೌದಾ? ಈಗ ನಾವು ಒಂದು ವಿಚಾರ ಮಾಡೋಣ. ಕೊನೆಗೆ ಸಮಸಂಖ್ಯೆ ಇಲ್ಲ, 2ರಿಂದ ಭಾಗ ಹೋಗೋದಿಲ್ಲ. ಆಮೇಲೆ ಇಲ್ಲಿ 2 ಕೊಟ್ಬಿಟ್ಟನ, ಇದು ಉತ್ತರ ಕ್ಯಾನ್ಸಲ್ ಆಯಿತು. ಇಷ್ಟೇ ನೀವು ತಿಳ್ಕೊಬೇಕಾದದ್ದು. ಯಾವ ಅಂಕಿನಿಂದ ಭಾಗ ಹೋಗ್ತಾವ ಪಟ್ನ ಉತ್ತರ ಸಿಕ್ಬಿಡ್ತದ ನಿಮಗೆ. ನೋಡ್ರಿ ಈಗೇನದ, ಈ ಅಂಕಿ 2ರಿಂದ ಭಾಗ ಹೋಗಂಗಿಲ್ಲ ಅಂದ್ರೆ ಇಲ್ಲಿ 2 ಕೊಟ್ಟಾನಂದ್ರೆ ಈ ಉತ್ತರ ಕ್ಯಾನ್ಸಲ್ ಆತೆ. 2ರಿಂದ ಹೋಗ್ತದ ಅಂತ ಹೇಳ್ತಾನ ನಾವು. ಇದು ಈ ಅಂಕಿ 2ರಿಂದ ಹೋಗೋದೇ ಇಲ್ಲ, ಈ ಉತ್ತರ ಆಟೋಮೆಟಿಕಲಿ ರಿಜೆಕ್ಟ್ ಆಯ್ತು. ತಿಳಿಸಿ ಹೇಳ್ತಾನೆ ನಾನು ನಿಮಗೆ. ಹಂಗೆ ಪಟ್ನ ನಿಮ್ಮ ಕಡೆ ಮುಖ ಮಾಡಿ ಹಿಂಗೆ ಬಡ ಅಪವರ್ತನಗಳನ್ನು ಬರೆದು ಬಿಟ್ರೆ ಅಲ್ಲದು. 2ರಿಂದ ಹೋಗೋದು. ಇನ್ನು 3ರಿಂದ ಹೋಗ್ತದಿಲ್ಲ ನೋಡೋಣ. 4 1 5, 5 1 3 8, 8 8 16, 16 1 6, 22, 22 1 5, 27, 3 ಮಗ್ಯಾಗಿ 27. ಈ ಅನುಕ್ರಮ ಸಂಖ್ಯೆಗಳ ಮೊತ್ತ 3ರಿಂದ ಭಾಗ ಹೋಗ್ತದಂದ್ರೆ ಇಟ್ಟು ಬಿಡ್ರಿ. 3 1 ಕರೆಕ್ಟ್ ಆಯ್ತು. 3 ಆದಿಂದ 5ರಲ್ಲಿ ಹೋಗ್ತದ ನೋಡ್ರಿ. ಇದು ನೋಡ್ರಿ 5 ಇಡ್ರಿ, 5ರಲ್ಲಿ ಹೋಗ್ತದ. ಆಮೇಲೆ 5ರಲ್ಲಿ 27 ಏನಾಗ್ಯದ, 9ರಲ್ಲೇನೂ ಭಾಗ ಹೋಗ್ತದೆ. ಯಾಕಂದ್ರೆ ಅನುಕ್ರಮ ಸಂಖ್ಯೆಗಳ ಮತ್ತು 9ರಿಂದ ಭಾಗ ಹೋಗ್ತದಂದ್ರೆ ನೀವು 3 ಆಯ್ತು, 5 ಆಯ್ತು, ಇನ್ನೊಂದು ಯಾವುದು 9ರಿಂದ ಭಾಗ ಹೋಗ್ತದೆ. 9ರಿಂದ ಭಾಗ ಹೋಗ್ತದೆ. 3ರಿಂದ ಹೋಗ್ತದೆ, 5ರಿಂದ ಹೋಗ್ತದೆ, 9ರಿಂದ ಹೋಗ್ತದೆ. ಕೊಡುವೆ 3 ಅಂಕಿ ಕೊಟ್ಟು ಬಿಟ್ಟಾನ ಮೇಲೆ. ಇನ್ನೊಂದು 27 ಕೊಟ್ಟಾನಂದ್ರೆ ನೋಡ್ಬೇಕು, ಕೊಟ್ಟೇ ಇಲ್ಲ. ಕೊಟ್ಟೇ ಇಲ್ಲ, ಕೊಡದೆ 3 ಅಂಕಿ ಕೊಟ್ಬಿಟ್ಟಾರ ಅವ್ರು. ಯಾಕೆ? ಇದು 3ಲೇನು ಹೋಗ್ತದ, 5ರಲ್ಲೇನು ಹೋಗ್ತದ, 9ರಲ್ಲೇನು ಹೋಗ್ತದ. ಕೊಡುವೆ 3 ಅಂಕಿ ಅಂದ್ರೆ 3 5 9 ಇದ್ದದ ಅಂಕಿ ಯಾವುದು? ಉತ್ತರ ಸಂಖ್ಯೆ ಎ. ಇದು ಉತ್ತರ ಸಂಖ್ಯೆ ಡಿ ಒಳಗೆ ಸಿಕ್ತು. ಉಳಿಕಿದ ಅಂಕೆಗಳು ಹೋಗೋದಿಲ್ಲ. 4ರಲ್ಲಿ ಅಂತೂ ಹೋಗೋದಿಲ್ಲ. ಇನ್ನು ಉತ್ತರ ಮೇಲೆ ಕಂಡು ಹಿಡಿಯೋದು ಹೆಂಗೆ ತೋರಿಸ್ತಾನೆ. ಉತ್ತರ ಮೇಲೆ ಹೆಂಗೆ ಕಂಡು ಹಿಡಿಬೇಕು? ಈ ಅಂಕೆ 4ರಿಂದ ಹೋಗೋದಿಲ್ಲ, ಉತ್ತರ ಕ್ಯಾನ್ಸಲ್ ಆಯಿತು. ಈ ಅಂಕಿ 2ರಿಂದ ಹೋಗೋದಿಲ್ಲ, ಉತ್ತರ ಕ್ಯಾನ್ಸಲ್ ಆಯಿತು. ಈ ಸಿದಾಗೂ 2 ಇಟ್ಟಾನ, ಇದು ಉತ್ತರ ಆಗೋದಿಲ್ಲ. ಯಾಕಂದ್ರೆ 2ರಲ್ಲೇ ಭಾಗ ಹೋಗೋದಿಲ್ಲ. ಇನ್ನು 3ರಲ್ಲೇ ಹೋಗ್ತದೆ, 5ರಲ್ಲೇ ಹೋಗ್ತದೆ, 9ರಲ್ಲೇ ಹೋಗ್ತದೆ ಅಂದಾಗ ಉತ್ತರ ಸಂಖ್ಯೆ ಡಿ ಅಂತ ಹಾಕಿಬಿಡ್ರಿ. ಬಾಧ್ಯತೆ ನಿಯಮಗಳನ್ನು ಸರಿಯಾಗಿ ತಿಳ್ಕೋಬೇಕು. ಯಾವುದೇ ಒಂದು ಸಂಖ್ಯೆಯು ಅನುಕ್ರಮ ಸಂಖ್ಯೆಗಳ ಮತ್ತು 9ರಿಂದ ಹೋದದ್ದು ಅದು 3ರಿಂದ ಹೋಗ್ತಿರ್ತಾವ. 9ರಿಂದ ಹೋಗೋ ಸಂಖ್ಯೆ ಏನಿರ್ತದೆ ಅದು 3ರಿಂದ ಹೋಗ್ತಿರ್ತಾವ. ಯಾವುದೇ ಲೆಕ್ಕ 9ರಿಂದ ಹೋಗೋದು ಅದು 3ರಿಂದ ಹೋಗೇ ಇರ್ತದೆ. ಆದ್ರೆ 3ರಿಂದ ಹೋಗುವ ಅಂಕೆಗಳೆಲ್ಲ 9ರಿಂದ ಭಾಗಿಸೋದಿಲ್ಲ. ಇದು ನೆನ್ಪಿಟ್ಕೊಳ್ರಿ. ಯಾಕಂದ್ರೆ 9ರಿಂದ ಪ್ರತಿಯೊಂದು 9ರಿಂದ ಭಾಗಿಸಲ್ಪಡುವ ಎಲ್ಲ ಸಂಖ್ಯೆಗಳು 3ರ ಅಪವರ್ತ್ಯಗಳಾಗಿರುತ್ತವೆ. ನೋಡ್ರಿ, ಹಿಂಗೆಲ್ಲ ತಿಳ್ಕೋಬೇಕು. 3ರ ಅಪವರ್ತ್ಯಗಳು 9ರ ಅಪವರ್ತ್ಯಗಳಾಗಿರುವುದಿಲ್ಲ. ಅಂದ್ರೆ ಇದರ ಅರ್ಥ ಏನಂದ್ರೆ 3ರ ಗುಣಲಬ್ಧವು 9ರಿಂದ ಭಾಗಿಸಲ್ಪಡುವುದಿಲ್ಲ. ಈ ನೇಮಗಳು ತಿಳ್ಕೋಬೇಕು ನಾವು. 9ರ ಗುಣಲಬ್ಧವು 3ರ ಅಪವರ್ತ್ಯವಾಗಿರುತ್ತದೆ ಅಥವಾ 3ರಿಂದ ಭಾಗಿಸಲ್ಪಡುತ್ತದೆ. ಈ ನಿಯಮಗಳನ್ನು ಸರಿಯಾಗಿ ನೀವು ಅಭ್ಯಾಸನ ಸರಿಯಾಗಿ ತಿಳ್ಕೋಬೇಕು. ಯಾವುದೇ ಒಂದು ಬೇಸಿಕ್ ಸ್ಟಡಿಯನ್ನು ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡ್ರಿ ಅಂತಂದ್ರೆ ನಿಮಗೆ ತಿಳಿತು ಅಂದ್ರೆ ನಮಗೆ ಕಲಿಸಿದಕ್ಕೊಂದು ಹುರುಪು ಬರ್ತದೆ. ಆಮೇಲೆ ನಿಮಗೆ ತಿಳಿದೋ ಇಲ್ಲೋ
ಅದನ್ನು ಖಾತ್ರಿ ಆಗೋ ತನಕ ನಾವು ಸಣ್ಣವ್ರು ಇರ್ತೀರಿ, ನಿಮಗೆ 1 ಸಲ 2 ಸಲ 3 ಸಲ ತಿಳಿಸಿ ಹೇಳತ್ತಿರ್ತದೆ ನಾ. ಮತ್ತು ನಿಮಗೆ ಬೇಕಂದ್ರೆ ರೀಪ್ಲೇ ಮಾಡಿ ವಿಡಿಯೋ ನೋಡ್ರಿ ತಿಳಿತದೆ. ಈ ಬಾಧ್ಯತೆ ನಿಯಮದ ಪ್ರಕಾರ ಯಾವ್ದು ಹೋಗ್ತದೆ, ಇದು 3ರಿಂದ ಹೋಗ್ತದೆ, 5ರಿಂದ ಹೋಗ್ತದೆ, 9ರಿಂದ ಹೋಗ್ತದೆ. ಇಷ್ಟು ನೀವು ತಿಳ್ಕೊಬೇಕು. ಇದ್ರಾಗ ಒಂದೇನ್ರಿ ಚೌಕ್ ಹಾಕಿಬಿಟ್ಟಂದ್ರೆ ಅದನ್ನು ತುಂಬಬೇಕಾದ ಸಂಖ್ಯೆ ಅಂತ ಮಾದರಿಗಳು ಬರ್ತಾವ. ಅವಾಗ ನಿಮಗೆ ಬಾಧ್ಯತೆ ನಿಯಮಗಳು ಗುರ್ತಿತ್ತು 100%. ಇದನ್ನ ನಾ ಯಾಕೆ ಹೇಳ್ತಂದ್ರೆ ಮುಂದೆ ನಿಮ್ಮ ಚೌಕದಲ್ಲಿ ಭಾಗಿಸಲ್ಪಡುವ ಸಂಖ್ಯೆಗಳು ಬರ್ತಿರ್ತಾವ. 3 ಸಂಖ್ಯೆ ಇರ್ತದ, 1 ಸಂಖ್ಯೆ ಇರ್ತದ, 11ರಿಂದ ಇರ್ತದ, 5ರಲ್ಲಿ ಇರ್ತದ, 3ರಲ್ಲಿ ಇರ್ತದ. 11ರಿಂದ ಭಾಗಿಸಲ್ಪಡಬೇಕಾದ್ರೆ ಆ ಚೌಕದಲ್ಲಿ ಇರಬೇಕಾದ ಸಂಖ್ಯೆ ಯಾವುದು? ಹಂಗೆಲ್ಲ ಗಣಿತಗಳನ್ನು ನಿಮಗೆ ನಾನು ಬಾಧ್ಯತೆ ನಿಯಮದಲ್ಲಿ ಕೊಟ್ಟನು. ಅವೆಲ್ಲ ಪ್ಲೇಸ್ಟೋರ್ದಾಗ ಹೋಗ್ರಿ, ಬಾಧ್ಯತೆ ನಿಯಮಗಳನ್ನು ತೆಗೆದು ನೋಡ್ರಿ. ಎಲ್ಲ ಬಾಧ್ಯತೆ ನಿಯಮಗಳನ್ನು ನಿಮಗೆ ಲೆಕ್ಕ ತಿಳಿಸನು. ಉತ್ತರ ಮೇಲೆ ಹೆಂಗೆ ಕಂಡು ಹಿಡಿಬೇಕು ಅನ್ನೋದು ಹೇಳಿದ, ಆ ರೀತಿ ಪ್ರಕಾರನು ಹೆಂಗೆ ಕಂಡು ಹಿಡಿಬೇಕು ಅನ್ನೋದು ಅದನ್ನು ಹೇಳಿನು. ಸರಿಯಾಗಿ ಇನ್ನೊಂದ್ಸಲ ನೋಡ್ರಿ, ನೆನ್ಪು ಉಳಿತದ. ಬಾಯಲ್ಲಿ ಉತ್ತರ ಹಾಕೋ ಪ್ರಯತ್ನ ಮಾಡಿರಿ ನಾವು ಇದಾಗ.